ಸ್ನೇಹಿತರೆ, ದೇವಸ್ಥಾನಗಳಲ್ಲಿ ದಾರ ಕಟ್ತಾರಲ್ಲ ಅದು ನೋಡಿ, ಅವಳ ಮತ್ತು ಕರಿಮಣಿ ಇವೆಲ್ಲ ಮಾಡಿ ಕೊಟ್ಟರು ತಾನೇ ಅವರು. ಹೌದು, ತಗೊಂಡು ಕೈ ಕಟ್ಕೊಳ್ಳೋದು. ಹೌದು, ಒಂದು ತೃಪ್ತಿ ಸಿಕ್ಕೋದು. ನೋಡಿ ಸ್ನೇಹಿತರೆ, ಫಸ್ಟು ಇದನ್ನು ಈ ಥರ ಪೋಣಿಸ್ಬಿಟ್ಟು ಆಮೇಲೆ ಈ ಥರ ಗಂಟು ಹಾಕೋದು. ಇದು ಗಂಟು ಹಾಕಿದ ತಕ್ಷಣ ತಗೊಂಡು ಅವರು ಏನು ಮಾಡ್ತಾರೆ, ಗುರುಗಳು ಗಂಟು ಹಾಕಿ ಇಲ್ಲಿಂದ ರೆಡಿ ಮಾಡಿಕೊಟ್ರೆ ಅವರು ದೇವ್ರ ಹತ್ರ ಇಟ್ಟು ಅವ್ರ ತೀರ್ಥ ಪ್ರಸಾದ ಹಾಕಿ ಪೂಜೆ ಮಾಡಿ ಸಂಕಲ್ಪ ಮಾಡಿ ಎಲ್ಲರೂ ಒಳ್ಳೇದಾಗಲಿ ಅಂದ್ಬಿಟ್ಟು ಆರೈಸಿ ನಿಮ್ಗೆ ಮಾರ್ತಾರೆ. ಇದನ್ನ 20 ರೂಪಾಯಿ. ಎಷ್ಟಕ್ಕೆ 20 ರೂಪಾಯಿನಾ? ಎಷ್ಟಕ್ಕೆ ಮಾರಿ? 10-20 ದೇವಸ್ಥಾನದಲ್ಲಿ ಮಾರ್ತಾರೆ ಸ್ನೇಹಿತರೆ. ಈ ಥರ ಮಾಡಿಕೊಡ್ಬೇಕು. ಒಂದು ಅಂಗಡಿ ಪರ್ಚೇರಿ ಮಾಡ್ಕೊಂಡು ಎಷ್ಟು ಕೊಟ್ಟರು? 250 ಕೊಡ್ತಾರೆ, 1000 ಈ ಥರ 1000 ಪೀಸ್ ಮಾಡಿ ಈ ಥರ ಇಷ್ಟೇ ಅಲ್ಲ, ಹಿಂಗೆ ಗಂಟಾಗಿ ಇಷ್ಟು ಕೊಟ್ಟರೆ 1000 ಪೀಸ್ ಕೊಟ್ರೆ 250 ಕೊಡ್ತಾರಂತ ಸ್ನೇಹಿತರೆ. ಇವರು ಮನೆ ಕೆಲಸ ಮುಗಿಸ್ಕೊಂಡು ಏನು ಕೆಲಸ ಇರಲ್ಲ, ಟೈಮ್ ಪಾಸ್ ಅವ್ರಿಗೂ ಟೈಮ್ ಪಾಸ್ ಆಗಲಿ ಅಂತ ಮಾಡ್ತಾರೆ ಅಷ್ಟೇ. ಇದೇನು ಕೆಲಸ ಮಾಡಬೇಕು ಅಂತೇನಿಲ್ಲ. ಅವ್ರಿಗೂ ಬೇಜಾರಾಯ್ತಲ್ಲ, ಮನೇಲಿ ಇರ್ತಾರಲ್ಲ. 200 ರೂಪಾಯಿ ಇಲ್ಲ 10 ರೂಪಾಯಿ ಯಾರು ಕೊಟ್ಟರು ಸ್ನೇಹಿತರೆ? ಯಾರು ಕೊಡಲ್ಲ. ಮತ್ತು ಹಾಲು ಬಂದ್ರೆ ಎಷ್ಟು ಹಸಿ, ಅದಕ್ಕೆ ಹಿಂಗೆ ಮಾಡ್ತಾರೆ. 10 ರೂಪಾಯಿ ಸಾಲ ಕೇಳಕ್ಕೆ ಬದಲು ಹುಡುಗಿ ಏಕಾಗಲ್ವಾ ಅಂತಾರೆ, ಹಾಡ್ಕೊಂಡು ದುಡಿಯೋಕ್ಕಾಗಲ್ವಾ ಅಂತಾರೆ. ಹಿಂಗೆ ಸ್ನೇಹಿತರೆ. ಹಾಗಾಗಿ ಇನ್ನೊಬ್ರ ಕೈಲಿ ಕೇಳಬೇಕು, ಕೇಳ್ಬಾರ್ದು, ಇನ್ನೊಬ್ರಿಗೆ ಕೇಳ್ಬಿಡ್ದು, ತಲೆ ಕೆರೆಬಿಡ್ದು. ನಮ್ಮ ಕೈಲಿ ದೇವರು ಕಣ್ಣು ಕಾಲು ಕೈ ಎಲ್ಲ ಕೊಟ್ಟಿರ್ತಾನೆ, ಆದಷ್ಟು ದುಡಿಬೇಕು. ಹೌದು, ಅದು ಕೂತ್ಕೊಂಡು ಉಣ್ಣಂಗೆ ಕುಡ್ಕೆಯನ್ನು ಇಟ್ಕಲ್ಲ ಅಂತ ಸ್ನೇಹಿತರೆ. ಏನು ಸಿಕ್ಕಿದ್ದು ಈ ಥರ ಮಾಡಬೇಕು. ನಾನು ಹುಡುಗ ಹೋಗಿದ್ದೆ ಹುಣ್ಮೇಗ, ಹಾಗೆ ಹಿಂಗೆ ನಮ್ಮ ಚಿಕ್ಕಮ್ಮವ್ರ ಮನೆಗೆ ಬಂದು ಹಿಂಗೆ ಹೋಗೋಣ ಅಂತ. ಏನಕ್ಕ ಸಮಾಚಾರ? ಅದೇನೋ ಯಾವುದೋ ಹುಡುಗಿ ಸತಾಯ್ತು, ಹುಡುಗಿ ಅಂತಿದೆಯಲ್ಲ ಯಾವುದೋ ಊರಲ್ಲಿ. ಅಯ್ಯೋ, ಎಷ್ಟೋ ಅದ ದೇಶದ ಮೇಲೆ ಅವೆಲ್ಲ ನಡೀತೇವ. ಒಂದೊಂದು ಸುದ್ದಿ ಬತ್ತೇ ಇರ್ತವೆ. ಅದೇನೋ ಮೊನ್ನೆ ಹುಡುಗಿ ಎಂಗೇಜ್ಮೆಂಟ್ ಆಯ್ತಿತ್ತು, ಸತಾಯ್ತು ಅಂತಿದೆಯಲ್ಲ. ಎಂಗೇಜ್ಮೆಂಟ್ ಮಾಡಿದ್ರು, ಹುಡುಗಿ ಸತ್ತೋಯ್ತು. ಜೋರಾಗಿ ಆ ಹುಡುಗಿ ಸತ್ತೋಯ್ತಲ್ಲ ಅಂತ ಆ ಹುಡುಗನೂ ಸತ್ತೋಯ್ತು. ಒಂದು ಮನ ಹೋಯ್ತಾ, ಇಲ್ಲೊಂದು ಮನ ಹೋಯ್ತು, ಅಲ್ಲೊಂದು ಮನ ಹೋಯ್ತಾ. ನೋಡಿ ಸ್ನೇಹಿತರೆ, ಇದೆಲ್ಲ ಚಂದಿಲ್ಲ, ತಪ್ಪು. ನೋಡು, ಹೆಣ್ಣು ಮಕ್ಕಳು ತಿಳಿಬೇಕು, ಗಂಡು ಮಕ್ಕಳು ತಿಳಿಬೇಕು. ಹೌದು, ಅವಳೇನೋ ಓದ್ಲಲ್ಲ, ಇವನ್ಯಾಕ ಸಾಯ್ಬೇಕಾಗಿತ್ತು? ಅಯ್ಯೋ ತಪ್ಪು ಕಣಕ್ಕ. ಇನ್ನೊಂದು ಹುಡುಗಿ ಸಿಕ್ತಿತ್ತು. ಆಮೇಲೆ ಒಂದು ಇವ್ರ ಅಪ್ಪ ಅಮ್ಮ ಏನಾಗಬೇಕು, ಗಂಡು ಮನೆಯವರು ನನ್ನ ಗಂಡು ಅಂತ ಸಾಕಿ ಎತ್ತಿ ಅವ್ರ ಅಪ್ಪ ಅಮ್ಮನಿಗೆ ಅವನೇ ತಲ್ಕೊಳ್ಳಿ ಇರ್ಕೊಳ್ಳೋದು, ಅವನೇ ಹೋಮ್ಸು ಉದ್ಧಾರಕ. ಹಿಂಗಾದ್ರೆ ಹೆಂಗೆ? ನಮ್ಮ ಮಗ ಬೆಳೀಲಿ, ಚೆನ್ನಾಗಲಿ, ಹೋಮ್ಸ್ ಉದ್ಧಾರ ಆಗಲಿ ಅನ್ಕೊಂಡವ್ರು ಏನೇನೋ ಕನಸುಗಳು ಇಟ್ಕೊಂಡು ಓದಿಸಿ ಬೆಳೆಸಿ ನನ್ನ ಮಕ್ಕ ನಮ್ಗೆ ಆಶ್ರಯ ಕೊಡ್ತಾವಂತಾನೆ ಮಾಡೋದು. ಹೌದು, ಈ ಥರ ಆಗ್ಬಿಟ್ರೆ ಹಿಂಗೆ ಮಾಡೋದು. ಎಷ್ಟು ಚಿಂತೆಗಳು ಬಂದ. ಹೌದು, ನೋಡಿ ಸ್ನೇಹಿತರೆ, ಮನನೇ ಹೋಯ್ತವಲ್ಲ. ನೋಡಿ, ಎಣ್ಣೆ ಆಗಲಿ ಗಂಡೆ ಆಗಲಿ ಸ್ನೇಹಿತರೆ, ಫಸ್ಟು ಪ್ರಪಂಚದಲ್ಲಿ ಎಲ್ಲ ಲವ್ ಮಾಡ್ತಾರೆ, ಮಾಡಲ್ಲ ಅಂತಿಲ್ಲ. ಲವ್ ಏನೋ ಮ್ಯಾಟ್ರೇ ಇಲ್ಲ. ಲವ್ ಮಾಡಿದ್ಮೇಲೆ ಮನೇಲಿ ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಮಾಡ್ಕೋಬೇಕು. ಮದುವೆ ಮಾಡ್ಕೊಳಕ್ಕೆ ಒಪ್ಸೋಕೆ ಕೆಪಾಸಿಟೀಸ್ ಇಲ್ವಾ, ಬಲ ಇಲ್ವಾ? ಬಿಟ್ಬಿಟ್ಟು ಅಪ್ಪ ಅಮ್ಮ ತೋರ್ಸೋದು ಹುಡುಗನ ನೋಡ್ಕೊಂಡು ಅಚ್ಚುಕಟ್ಟಾಗಿ ಮದುವೆಗೆ ಗಂಭೀರದಿಂದ ಚೆನ್ನಾಗಿರುತ್ತಾ ಬಾಳ್ಬೇಕು. ಅಪ್ಪ ಅವನಿಗೂ ತೃಪ್ತಿ ಆಯ್ತು, ಅಪ್ಪ ಅಮ್ಮನಿಗೂ ಒಂದು ಖುಷಿ ಆಯ್ತದ, ಹುಡುಗನವ್ರ ಅಪ್ಪ ಅಮ್ಮನಿಗೂ ಒಂದು ಖುಷಿ ಆಯ್ತದ. ಈಗ ನೋಡಿ, ಅವಳ ಸ್ವಾರ್ಥಕ್ಕೋಸ್ಕರ ಅವಳೇನೋ ಮಾಡಿದ್ಲ, ಪಾಪ ಸತ್ತೋದ್ಲು. ಆ ಹುಡುಗ ಅವಳ ಮೇಲೆ ಆಸೆ ವ್ಯಾವ ಇಟ್ಕೊಂಡು ಅವನು ಸತ್ತದ, ಮನೆ ಹೋಯ್ತಾ. ಇಂಥ ತಪ್ಪ ಯಾವತ್ತೂ ಮಾಡ್ಬಿಡಿ ದಯವಿಟ್ಟು. ನೋಡಿ, ಒಂದು ತಿಳ್ಕೊಳ್ಳಿ, ಅಪ್ಪ ಅಮ್ಮ 108 ಕನ್ಸು ಕಾಣ್ತಾ ಇರ್ತಾರೆ ನಿಮ್ಮ ಬಗ್ಗೆ. ನನ್ನ ಮಗಳು ಹಿಂಗೆ ಇರಬೇಕು, ನನ್ನ ಮಗಳು ಇಂಥ ಬಟ್ಟೆನೇ ಹಾಕೋಬೇಕು, ಇಂಥವನ್ನೇ ಮದುವೆ ಆಗ್ಬೇಕು, ಇಂಥ ಕಾಲೇಜಲ್ಲೇ ಓದಬೇಕು, ಹಿಂಗೆ ಓದಬೇಕು ಅಂತ 108 ಕನ್ಸು ಕಂಡಿರ್ತಾರೆ. ಹೆಣ್ಮಕ್ಳಲ್ಲಿ ಗಂಡು ಮಕ್ಳಲ್ಲಿ. ನೋಡಿ ಸ್ನೇಹಿತರೆ, ಎಲ್ಲಿವರೆಗೂ ಆಯಿತು ಅಲ್ಲಿವರೆಗೂ ಸೇರ್ಬೇಡಿ. ನಂಗೆ ಲೈಕು ಬೇಡ, ಸಪೋರ್ಟು ಬೇಡ, ಏನು ಬೇಡ. ಇದನ್ನು ಅಂದರೆ 4 ಜನಕ್ಕೆ ಮುಟ್ಟಬೇಕು. ಇದು ಒಂದು ಮೆಸೇಜ್. ಇದು ಈ ಥರ ಮಾಡಿದಾಗ ಅಪ್ಪ ಅಮ್ಮ ಮನೇಲಿ ಅವ್ರೇನಾಗಬೇಕು, ಮನೆಯವ್ರು ಕುಟುಂಬದವ್ರು ಏನಾಗಬೇಕು, ಒಂದು ಎತ್ತಿರೋರು ಉಡ್ಸಿರೋರು ಏನಾಗಬೇಕು, ಗಂಡು ಮನ ತಂದೆ ತಾಯಿ ಏನಾಗಬೇಕು. ಒಂದೇ ಒಂದು ಸರಿ ಯೋಚನೆ ಮಾಡಿದ್ದೀರಾ? ಹುಡುಗನಾದರೂ ಅಷ್ಟೇ, ಹುಡುಗಿನಾದರೂ ಅಷ್ಟೇ, ನಿಮಗೆ ಲವ್ ಮಾಡಿ ಅಪ್ಪ ಅಮ್ಮನ ಎದುರಿಸಿ ಫೇಸ್ ಮಾಡಿ ಒಪ್ಪಿಸಿ ಮದುವೆ ಮಾಡ್ಕೊಳಂಗಿದ್ರ ಮಾಡಿ. ಒಂದು ವೇಳೆ ಆಗಲ್ವಾ, ಸುಮ್ಮನೆ ಬಿಟ್ಬಿಟ್ಟು ಸುಮ್ಮನಿರಿ. ಒಂದು ವೇಳೆ ಅಪ್ಪ ಅಮ್ಮಂದಿರು ಅಷ್ಟೇ, ಮಕ್ಕಳು ತಪ್ಪು ಮಾಡುವ, ಲವ್ ಏನೋ ಉಪ್ಪು ತಿಂದವ್ರು ನೀರು ಕುಡಿತಾರೆ, ಅವ್ರು ಅನುಭವಿಸ್ತಾರೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಅವರು ಮಗಳೇ ಆಗಲಿ ಗಂಡೇ ಆಗಲಿ ಎಣ್ಣೆ ಆಗಲಿ ಇಂಥ ಹುಡುಗನ ಲವ್ ಮಾಡಿದ್ದೀನಿ ಅಂತ ನೀವು ಅಪ್ಪ ಅಮ್ಮಂದಿರು ಒಪ್ಕೊಂಡು ಮದುವೆ ಮಾಡಿ ಸ್ನೇಹಿತರೆ. ಏನೂ ಆಗಲ್ಲ. ಒಂದು ಜೀವನ ಅವ್ರಿಗೆ ಗೊತ್ತು, ಅವ್ರ ಜೀವನ ಅವ್ರು ರೂಪಿಸ್ಕೊಳ್ತಾರೆ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಒಪ್ಪಿದಂತೆ ಹೆಂಗಾಗು ಹಿಂಗಾಗು ಅಂತ ಬಿಟ್ರೆ ಅವರು ಹಿಂಗೆ ಹೆಚ್ಚು ಕಡಿಮೆ ಮಾಡ್ಕೊಂಡು ಹಿಂಗೆ ಆತ್ಮಹತ್ಯೆ ಮಾಡ್ಕೊತಾರೆ. ತಪ್ಪು ಹಿಂಗೆ ಮಾಡ್ಕೊಳಕ್ಕೆ ಬಿಡಬೇಡಿ. ದಯವಿಟ್ಟು ಮಕ್ಕಳನ್ನ ಅವತ್ತಿಂದ ಸಾಕಿ ಏನೇ ತಪ್ಪು ಮಾಡೋದನ್ನ ಮಕ್ಕಳನ್ನ ನಾವು ಕ್ಷಮಿಸಿ, ನಾವು ತಂದೆ ತಾಯಿ ಹತ್ರ ನಾವೇ ಕ್ಷಮಿಸ್ಬೇಕು. ಕ್ಷಮಿಸಿ ಅವ್ರನ್ನ ಮದುವೆ ಮಾಡಿ ಕೊಡಬೇಕು. ಗಂಡು ಮನೆಯವರಾದರೂ ಅಷ್ಟೇ, ಗಂಡು ಮನ ಅಪ್ಪ ಅಮ್ಮನಾದರೂ ಅಷ್ಟೇ, ಬಿಡು ನನ್ನ ಮಗ ಏನೋ
ಒಂದು ಹುಡುಗಿನ ಇಷ್ಟಪಟ್ಕೊಂಡು ಮದುವೆ ಮಾಡ್ಕೊಳ್ಳಿ ಒಂದು ಸಂಸಾರ ಅಲ್ವಾ ಅಂದ್ಬಿಟ್ಟು ನೀವು ಒಪ್ಕೊಂಡು ಅವ್ರಿಗೆ ಬದುಕೋಕೆ ಅವಕಾಶ ಮಾಡಿ ಸ್ನೇಹಿತರೆ. ಹಿಂಗೆ ನಮ್ಮಪ್ಪ ಅಮ್ಮ ಹಂಗೆ ಹಿಂಗೆ ಅಂತಾರೆ ಇವ್ರು ಹಂಗಂತಾರೆ, ಯಾರು ಏನು ಭಯಪಡೋ ಅವಶ್ಯಕತೆ ಇಲ್ಲ. ಅಪ್ಪ ಅಮ್ಮಂದಿರು ಅಷ್ಟೇ, ಮಕ್ಕಳು ತಪ್ಪು ಮಾಡಿದಾಗ ಒಪ್ಕೋತಾರೆ. ನೀವು ಮಕ್ಕಳು ದುಡುಕಿ ಗಂಡು ಹೆಣ್ಣು ನೀವು ದುಡುಕಿ ನೀವು ನಿರ್ಧಾರ ತಗೊಳ್ಳೋದು. ಮನೆಯವ್ರು ಯಜಮಾನ್ರು ಯಾವತ್ತೂ ಆ ಥರ ದೂಷಿಸೋಕೆ ಹೋಗಲ್ಲ. ನಿಮಗೆ ನೀವೇ ಶಿಕ್ಷೆ ಕೊಟ್ಕೊತಿದ್ದೀರಿ. ದೇವ್ರು ಕೊಟ್ಟಿರೋ ಪ್ರಸಾದ ಜೀವ ಭಿಕ್ಷೆ, ಯಾಕೆ ಕೈಯಾರ ನೀವೇ ಮಾಡ್ಕೊಂಡು ಸತ್ತರಿ. ಸತ್ತರಿ ಇಬ್ಬರು ಏನು ಸಿಕ್ತು? ಗಂಡು ಮನೇಲಿ ಗಂಡವ್ರ ಅಪ್ಪ ಅಮ್ಮ ನೋವು ಅನುಭವಿಸ್ತಾರೆ, ಹೆಣ್ಣು ಮನೇಲಿ ಹೆಣ್ಣವ್ರ ಅಪ್ಪ ಅಮ್ಮ ನೋವು ಅನುಭವಿಸ್ತಾರೆ. ನೀವೇನೋ ನಿಮ್ಮ ಪಾದಕ್ಕೆ ಬುದ್ಧಿ ಹೇಳ್ಕೊಂಡು ಹೊಟ್ಟೋಗ್ತಿದ್ದೀರಿ. ನಿಮ್ಮ ಮನೇಲಿರೋರು ಏನಾಗಬೇಕು ಅದನ್ನು ಯೋಚನೆ ಮಾಡಿದ್ರಿ. ಯಾಕೆ ಇಷ್ಟು ದಿನ ಯಾಕೆ ಬಾಳಿ ಬೆಳೆದ್ರಿ? ಅವರು ಚಿಕ್ಕದ್ರಲ್ಲಿ ಅಪ್ಪ ಅಮ್ಮನೇ ನಿಮ್ಮ ಶ್ರಮಿಸ್ತಂತಿದ್ರೆ ಅವ್ರು ಸಾಯಿಸ್ಬಿಟ್ಟಿದ್ರೆ ನೀವು ಬೆಳೆಯೋಕಾಯ್ತಿತ್ತ? ಏನಕ್ಕೆ ನಿಮ್ಮನ್ನ ಸಾಕಿ ಬೆಳೆಸಿ ಎತ್ತು ಒತ್ತು ಒಳ್ಳೆಯದು ಕೆಟ್ಟದ್ದು ತಿನ್ನಿಸಿ ಉಣಿಸಿ ನಡ್ಡಿ ಕೆಮ್ಮದಂತ ಬಾಣ್ತಿಯಿಂದ ಬಸ್ರು ತಂದವ್ರಿಗೂ ಎಷ್ಟು ಕಷ್ಟ ಇರುತ್ತಂತ ನೀವು ಆ ಜಾಗಕ್ಕೆ ಬಂದಾಗ ಹೆಣ್ಣು ಗಂಡು ಗೊತ್ತಾಗ್ತದೆ. ಅಲ್ಲಿವರೆಗೂ ಕಷ್ಟ, ಏನು ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆತ್ಮಹತ್ಯೆ ಅನ್ನೋದು ಮಹಾಪಾಪ. ಒಪ್ಪಿಸಿ ಮದುವೆ ಮಾಡ್ಕೊಳ್ಳಿ. ಏನು ಪ್ರಪಂಚದಲ್ಲಿ ಏನು ಲವ್ ಅನ್ನೋದು ಯಾರು ಏನು ಮಾಡದೆ ಕೆಲಸ ಅಲ್ಲ, ಅದು ಎಲ್ಲ ಮಾಡೇ ಮಾಡ್ತಾರೆ. ಒಂದು ದುಡ್ಡು ನಿರ್ಧಾರ ತಗೊಂಡು ಮನೆಯವರು ಅಷ್ಟೇ ಮಕ್ಕಳನ್ನ ಕ್ಷಮಿಸಿ ಮದುವೆ ಮಾಡಿಕೊಡ್ಬೇಕು. ನೀವು ಅಷ್ಟೇ ಮಕ್ಕಳು ಅಪ್ಪ ಅಮ್ಮನಿಗೆ ಒಪ್ಪಿಸಿ ಮದುವೆ ಮಾಡ್ಕೋಬೇಕು. ಹಂಗೆ ಗಂಡನ ಜೀವನದಲ್ಲೇ ಆಟ ಆಡ್ಬಾರ್ದು, ಗಂಡು ಹೆಣ್ಣಿನ ಜೀವನದಲ್ಲಿ ಜೊತೆ ಆಟ ಆಡ್ಬಾರ್ದು. ಎರಡು ಮನೆಯವ್ರಿಗೂ ತೊಂದರೆ ನೋವು ಆ ಥರ ಮಾಡೋಕ್ಕೋಗ್ಬಿಡಿ ಸ್ನೇಹಿತರೆ. ನನ್ನ ವೀಡಿಯೋನ ತಪ್ಪಿದ್ರೆ ಕ್ಷಮೆ ಇರಲಿದೆ. ಸುಮಾರು ಎಲ್ಲ ಕಡೆನೂ ಶೇರ್ ಮಾಡಿದ್ನ ಎಲ್ರಿಗೂ ಒಂದು ಮೆಸೇಜ್ ತಲುಪಲಿ. ಇದು ತಪ್ಪು ಮಾಡೋದು ನಾವು ಕೇಳಿ ಸುಮಾರು ಕಡೆ ಸಾಕಾಗ್ಬಿಟ್ಟದ. ಈ ಥರ ಅಲ್ಲೂ ಓಡೊಂಟಲ್ಲ ಅಂತ ಅನ್ನೋದು, ಬಿಟ್ಬಿಟ್ಟು ಹೊಂಟಲ್ಲ ಅಂತ ಅನ್ನೋದು, ಸತ್ತೋರ್ಲ ಅಂತ ಅನ್ನೋದು, ಅಯ್ಯೋ ಎಲ್ಲ ಕೇಳಿ ನೋಡಿ ಸೋಷಲ್ ಮೀಡಿಯಾದಲ್ಲಿ ಸುದ್ದಿಗಳು ಅಯ್ಯೋ ದಿನಕ್ಕೆ ಒಂದು 10-20 ಸುದ್ದಿಗಳು. ಅದಂತೂ ಊರ ಕಡೆ ಅಂತೂ ಕೇಳಂಗಿಲ್ಲ ಸ್ನೇಹಿತರೆ. ಸಿಟಿ ಕಡೆ ಎಲ್ಲ ಮಾಮೂಲಿ ಗೊತ್ತಾಗಲ್ಲ. ಎಲ್ಲಿ ಲವ್ ಮಾಡಿದ್ರು ನಮ್ಮ ಸಿಟಿಲಂತ ಒಂದು ಅಷ್ಟು ಗೊತ್ತಾಗಲ್ಲ. ಯಾರು ಲವ್ ಮಾಡಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ ತಿಳುವಳಿಕೆ ಇರುತ್ತೆ. ಅವ್ರು ಲವ್ ಮಾಡಿದ್ರೆ ಒಪ್ಕೊಂಡು ಅವ್ರು ಏನು ಬೇಕು ಅವ್ರು ಮದುವೆ ಮಾಡಲಿ ಬಿಡಲಿ, ಅವ್ರ ಜೀವನ ಅವ್ರು ರೂಮ್ಗೆ ಮಾಡ್ಕೊಂಡು ಜೀವನ ರೂಪಿಸ್ಕೊಳ್ತಾರೆ. ನಮ್ಮಳ್ಳಿ ಸೈಡಾಗಿ ಮಾಡೋಕ್ಕಾಗಲ್ಲ. ನಮ್ಮ ಹಳ್ಳಿಲಿ ಬದುಕೋದೇ ಕಷ್ಟ. ಒಬ್ಬರು ಬೇಕಾದ್ರೆ ಒಬ್ಬರ ಜೊತೆ ಫ್ರೆಂಡಾಗಿ ಬೇಕಾದ್ರೆ ಒಂದು 10 ನಿಮಿಷ 5 ನಿಮಿಷ ಮಾತಾಡ್ಬಿಟ್ರೆ ಅವ್ರಿಗೆ ಸಂಬಂಧ ಕಲ್ಪಿಸ್ಬಿಡ್ತಾರೆ. ನಮ್ಮ ಹಳ್ಳಿಲಂತೂ ಸಾಧ್ಯನೇ ಇಲ್ಲ. ಇವೆಲ್ಲ ಬದುಕೋಕ್ಕಾಗಲ್ಲ, ಬಾಳೋಕ್ಕಾಗಲ್ಲ. ಆಮೇಲೆ ಯಾವುದೋ ಪಕ್ಕದ 1 ಕಿಲೋಮೀಟ್ರ್ ದೂರದಲ್ಲಿ ತಪ್ಪು ಮಾಡಿದ್ರು ಬೇಗ 5 ನಿಮಿಷಕ್ಕೆ ನಮ್ಗೆ ಸುದ್ದಿ ಮುಟ್ಬಿಡುತ್ತಾ. ಆ ಥರ ಒಂಥರ ಬೈಕಿದ್ದಂಗೆ ನಮ್ಮ ಊರ ಕಡೆ ಹಳ್ಳಿ ಕಡೆ ಬದುಕೋದು ಕಷ್ಟ. ಹಳ್ಳೀಲಿ ಯಾರೇ ಲವ್ ಮಾಡಿ ಏನೇ ಮಾಡಿ ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಮಾಡಿ, ಹಳ್ಳಿ ಆದ್ರೇನು ಡಿಲ್ಲಿ ಆದ್ರೇನು ಮನ್ಸತ್ಗೋ ವ್ಯಕ್ತಿತ್ವಕ್ಕೋ ಬೆಲೆ ಕೊಡಬೇಕು. ಅದೆಲ್ಲ ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ಆಡ್ಕೊತಾರೆ ಇನ್ನೊಂದು ಅಪ್ಪನ ಮನೇಲಿ. ಅಯ್ಯೋ ಈಗ ಹುಡುಗಿ ಲವ್ ಮಾಡಿಬಿಟ್ರೆ ಅಯ್ಯೋ ಅವಳ ಮಗಳು ಹಂಗೆ ಮಾಡಿಬಿಟ್ಲಂತ, ಅಯ್ಯೋ ಅವನ ಜೊತೆ ಹೊಂಟಲ್ಲಂತ. ಅವ್ರ ಮನೇಲಿ ಬೆಳೆಗಳು ಎಷ್ಟು ಅವ್ರ ಮನೇಲಿ ಬೇಕಾದಷ್ಟು ತೂತುಗಳಿರ್ತಾವೆ ಸ್ನೇಹಿತರೆ. ಅದನ್ನು ಯೋಚನೆ ಮಾಡಲ್ಲ. ಅಯ್ಯೋ ಅವಳ ಮಗಳು ಓಡೊಂಟಲ್ಲಂತ, ಅವನ ಮಗ ಓಡೊಂಟದಂತ. ಇದೇ ಸ್ನೇಹಿತರೆ. ಹಿಂಗಾಗಿ ಹೆಣ್ಣು ಗಂಡು ಸಾಯೋದು ನಮ್ಮ ಊರುಗಳಲ್ಲಿ ಹಳ್ಳಿಗಳಲ್ಲಿ. ಇನ್ನೊಬ್ರ ಬಗ್ಗೆನೇ ಎತ್ತಿ ಆಡೋದು ಸ್ನೇಹಿತರೆ. ತಪ್ಪು. ಹಳ್ಳಿ ಜನಗಳಿಗೆ ಬುದ್ಧಿ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಬುದ್ಧಿ ಕಲಿಬೇಕು. ಅವ್ರು ಕಲಿಯೋದು ಬೇಕಾದಷ್ಟು ಅದ. ನಮ್ಮ ಮಕ್ಳಂಗೆ ಅವ್ವ ನಾವು ಹೆಂಗೆ ಒತ್ತಿ ಸಾಕಿರ್ತೀವಿ ಹಂಗೆ ಅವ್ರ ಮಕ್ಕಳು ನಾವ್ಯಾಕೆ ಅವ್ರ ಬಗ್ಗೆ ಮಾತಾಡ್ಬೇಕು. ಅವು ನಮ್ಮ ಮಕ್ಳಲ್ಲಿ ಒಬ್ಬರು ಅಂತ ತಿಳ್ಕೊಬೇಕು. ಯಾರ್ಯಾದ್ರು ಅವರು ಒಂದು ಹೆಣ್ಣು ಜೀವ, ಇನ್ನೊಂದು ಹೆಣ್ಣು ಬಗ್ಗೆ ಎತ್ತಾಡೋದು ಮಾತಾಡೋದು ಕಿಂಡಲ್ ಮಾಡೋದು. ಅಯ್ಯೋ ಎಲ್ಲ ಕೇಳಿ ಸ್ನೇಹಿತರೆ. ನೀವು ಹಳ್ಳಿಲಿ ಬದುಕಿರಿ ಗೊತ್ತಾಗೋದು. ನಮ್ಮ ಕಷ್ಟ ಜೀವನ. ಕುಂತರು ತಪ್ಪು, ನಿಂತರು ತಪ್ಪು, ಮಲಗಿದ್ರು ತಪ್ಪು, ಒಬ್ರ ಜೊತೆ ಮಾತಾಡೋ ತಪ್ಪು, ಒಬ್ಬರು ಮನೆಗೆ ಬಂದರು ತಪ್ಪು, ಒಬ್ಬರು ಮನೆಗೆ ಬಂದ್ಬಿಡ್ಲಿ ಬೇಕಾದ್ರೆ ಅವ್ರಿಗೆ ಸಂಬಂಧ ಕಲ್ಪಿಸ್ಬಿಡ್ತಾರೆ. ಬೇಕಾರೆ ಅವ್ರ ವ್ಯಕ್ತಿತ್ವ ಏನು, ಅವ್ರ ಒಳ್ಳೆತನ ಏನೋ, ಗುಣಗಳೇನು, ಅವ್ರಿಗೇನಾಗಬೇಕು ಅದನ್ನು ಫಸ್ಟ್ ಯೋಚನೆ ಮಾಡಲ್ಲ ಈ ಜನಗಳು. ಇದನ್ನೆಲ್ಲ ತಿಳ್ಕೊಂಡು ಬಾಳಬೇಕು ಸ್ನೇಹಿತರೆ. ಇನ್ನೂ ಬದಲಾಗಬೇಕು ನಮ್ಮ ಹಳ್ಳಿ ಜನಗಳು. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಎಲ್ಲ ಬದಲಾಗಬೇಕು, ಒಳ್ಳೆತನಗಳಿರಬೇಕು. ಇನ್ನೊಬ್ರು ಎತ್ತಾಡೋದು ಅದೆಲ್ಲ ತಪ್ಪು. ತುಂಬ ಕಷ್ಟ ಇವೆಲ್ಲ. ಹೆಣ್ಣು ಗಂಡೆ ಅಲ್ಲಿ ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಮಾಡ್ಕೊಳ್ಳಿ. ಓಡೋಗೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಓಡೋದ್ರೂ ಪರವಾಗಿಲ್ಲ, ಆತ್ಮಹತ್ಯೆನಂತೂ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಓಡೋಗಿ ಎಲ್ಲರೂ ಜೀವನ ಮಾಡ್ತಿದ್ದೀರಿ. ನೀವು ತಪ್ಪಾಗಾರ ತಿಳ್ಕೊಳ್ಳಿ, ಹೆಂಗಾರ ತಿಳ್ಕೊಳ್ಳಿ. ಜೀವ ಯಾಕೆ ಜೀವ ತೆಗಿಬೇಕು? ಜೀವ ಅಂತೂ ಕಳ್ಕೊಳಕೋಗ್ಬಿಡಿ. ಓಡೋದ್ರ ಬೇಕಾದ್ರೆ ಎಲ್ಲರೂ ಒಂದು ಕಡೆ ಬದುಕಿ ಆಮೇಲೆ ಗಂಜೆ ಕುಡ್ಕೊಂಡು ಆಮೇಲೆ ಅವ್ರ ಮಗು ಐತಿ ಎಲ್ಲ ಒಪ್ಕೋತಾರೆ. ಮನೆಯವರು ತಲೆ ಕೆಸ್ಕೊಳಕೋಗ್ಬೇಡಿ. ನೆನಕ ಎಲ್ಲ ಕಡೆ ನಡೆದಿರೋದ ಇದು ವಿಷಯ. ನಾವು ಬೇಕಾದಷ್ಟು ನೋಡಿವಿ. ಇಂಥವೆಲ್ಲ ಕಣ್ಣಲ್ಲಿ ಕಿವಿಲೆಲ್ಲ ಕೇಳಿವಿ ನೋಡಿವಿ. ಹಂಗೆ ಆತ್ಮಹತ್ಯೆ ಮಾಡ್ಕೊಡ್ಬೋದು ಮಕ್ಕಳೇ. ನಮಗೂ ಮಕ್ಕಳವ್ರ, ನಮಗೂ ಭಯ ಆಯ್ತದೆ ಹಿಂಗೆ ಮಾಡ್ಕೊಂಡಾಗ. ಅಯ್ಯೋ ಯಾಕೆ ನೀವು ಬೇರೆ ಇಲ್ಲ, ನಮ್ಮ ಮಕ್ಕಳು ಬೇರೆ ಇಲ್ಲ, ಹಿಂಗೆ ಮಾಡ್ಕೊಬಿಟ್ಟವಲ್ಲ ಮಕ್ಕಳು ಅಂತ ಅಯ್ಯೋ ಅನಿಸುತ್ತಾ. ನಮಗೆ ಬೇರೆಯವ್ರಿಗೆ ನೋಡಿಲ್ಲ, ಗೊತ್ತಿಲ್ಲ, ಗುರಿಲ್ಲ, ಟಿ ವಿಲಿ ಮೊಬೈಲಲ್ಲಿ ನೋಡ್ಕೊಂಡು ನಾವು ಎಷ್ಟೊಂದು ಟೆನ್ಷನ್ ಮಾಡ್ಕೊತೀವಿ ಅಂದ್ರೆ, ನಿಮ್ಮ ಜನ್ಮ ಕೊಟ್ಟವರು ನಿಮ್ಮ ಅಪ್ಪ ಅಮ್ಮ ಎಷ್ಟು ಟೆನ್ಷನ್ ಮಾಡ್ಕೊತಾರ, ಎಷ್ಟು ಬೇಜಾರು ಮಾಡ್ಕೊತಾರ ನಿಮ್ಮನ್ನು ಮರೆಯೋಕೆ. ಅದನ್ನು ಒಂದೇ ಒಂದು ಸರಿ ಯೋಚನೆ ಮಾಡಿದ್ದಾಗಿತ್ತು. ಸರಿಯಾ? ನಾನು ವಿಡಿಯೋನ ತಪ್ಪಿದ್ರೆ ಕ್ಷಮೆ ಇರಲಿ.
ಇವೊಮ್ಮೆ ಯಾರೋ ಬುದ್ಧಿ ಹೇಳಕ್ಕೆ ಅನ್ಕೊಳಕ್ಕೆ ಹೋಗ್ಬೇಡಿ. ಇವೆಲ್ಲ ನಾಲ್ಕೇ ಇರಬೇಕು, ಹೇಳ್ತಾ ಇರಬೇಕು. ಒಬ್ರಿಗೊಬ್ರು ಕಿವಿ ಮುಟ್ಟಿಸ್ದಾಗ ಒಬ್ರಿಗೆ ಅದು ತಪ್ಪು ಅಂತ ಯೋಚನೆ ಮಾಡೋ ಪೇಷನ್ಸ್ ಇರುತ್ತಾ? ಅವ್ರು ಏನೇನಿದ್ದಾವ ನೀನು ಹೇಳ್ಬಿಟ್ರೆ ಅವರು ಒನ್ಸ್ಕಾಕ ಅಯ್ಯೋ ಒಂದ್ಸತಿ ತಗೊಳ್ಳೋದು ಬಿಡೋದು ಸ್ನೇಹಿತರೆ. ನಾನು ಹಾಕ್ಬೇಕು, ನಾನು ಕರ್ತೇವೆ ಏನೋ ಮಾಡ್ಕೊಳ್ಳಿ ಸ್ನೇಹಿತರೆ. ಸರಿ ಸ್ನೇಹಿತರೆ, ನೀನ್ಯಾರು ಹೇಳೋದಿರಿ ಹೇಳಕ್ಕ? ಅದೇ ನೀವು ಹಂಗೆ ಅಪ್ಪ ಅಮ್ಮಂದಿರು ಮಕ್ಕಳು ಹಿಂಗೆ ಮಾಡ್ಕೋಬೇಡಿ, ಒಳ್ಳೆ ಬುದ್ಧಿ ಕಲೀರಿ ಅಂತ ಹೇಳು ಸಾಕು. ಅಯ್ಯೋ ಯಾರಪ್ಪ ಈಗ ಹೇಳ್ದ ಮಾತು ಕೇಳಿದರು? ಕೇಳಲ್ಲ. ಏನು ಬಾ ನೀನು ಹೇಳ್ಬಿಟ್ಟ ನಾ ಕೇಳ್ಬಿಡ್ಬೇಕಾ? ಹೇಳ್ದು ಕೆಲಸ ಇಲ್ದೇನೆ ಅಂತ ಹಂಗಂದ್ರೆ ಹಂಗೆ ಅನ್ಕೊಳಕ್ ಹೋಗ್ಬೇಡಿ. ಯಾರು ಹೇಳೋದು ಒಳ್ಳೇದೇ ಹೋಗ್ಬೇಡಿ. ನಿಮ್ಮ ಜೀವಕ್ಕೆ ಬೆಲ, ನಿಮ್ಮ ಜೀವನ ಬೆಲನ ತಿಳ್ಕೊಂಡು ಬಾಳದ್ ಕಲೀರಿ. ಆ ಥರ ಏನೋ ತೊಂದರೆ ಚಿಕ್ಕದಿಂದ ಬೆಳೆದು ಬದುಕಿ ನಾವು ಎಷ್ಟು ಕಷ್ಟಪಟ್ಟು ಮಕ್ಕಳು ಸಾಕಿದೀವಿ. ನಾವು ಅಂಬ್ಲಿ ಗಂಜಿ ಎಲ್ಲ ಕುಡ್ತಿದ್ದೀವಿ ಚಿಕ್ಕದ್ರಿಂದ ಮಕ್ಕಳು ಸಾಕೋದಕ್ಕೆ. ನಿಮ್ಮದೇ ಆಗಿ ನನ್ನ ಮಕ್ಕಳು ಅನ್ನ ತಂದು ಹಾಕ್ತಾರ ಅನ್ಕೊಂಡು ಖುಷಿ ಪಡೋ ಕನ್ಸ್ಕೊಳತ್ಲಿ ಈ ಥರ ಮೋಸ ಮಾಡ್ಬಿಟ್ಟು ಹೊಂಟವ್ರೆ. ಅಪ್ಪ ಅಮ್ಮನಿಗೂ ತುಂಬ ನೋವು ಆಯ್ತಾ. ಮಾಡಬೇಡಿ, ಈ ಥರ ಎಲ್ಲ ಮಾಡ್ಕೋಬೇಡಿ ದಯವಿಟ್ಟು. ಚೆನ್ನಾಗಿರಿ. ನೀವು ಎಲ್ಲೇ ಇದ್ರೂ ಬಾಳಿ ಬದುಕಿ ತೋರಿ. ಈ ಕೆಲ್ಸಗಳಂತೂ ಮಾಡ್ಕೋಬೇಡಿ. ಆತ್ಮಹತ್ಯೆ ಅಂತೂ ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ, ಮಹಾಪಾಪ. ಹೆಣ್ಣೇಲಿ ಗಂಡೇಲಿ ಆತ್ಮಹತ್ಯೆ ಅನ್ನೋದು ಮಹಾಪಾಪ. ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲ್ಲ. ನೀವು ಸತ್ರು ಅಲಿತೀರ ಅಲ್ಲಿ ನಾಯಿ ಥರ. ನಿಮ್ಗೆ ಮುಕ್ತಿ ಅಂತೂ ಸಿಗಲ್ಲ. ಇಲ್ಲಿ 1 ಪಟ್ಟು ನರಕ ಅನುಭವಿಸ್ರೆ ನೀವು ಸತ್ತಂಥ ಜಾಗದಲ್ಲಿ 100 ಪಟ್ಟು ನರಕ ಅನುಭವಿಸ್ತಿದ್ದಾರೆ ಪೀಡೆ ಪಿಚತಿಗಳಾಗಿ. ದಯವಿಟ್ಟು ಅಂತ ಕೆಲಸ ಮಾಡ್ಕೋಬೇಡಿ. ಸಾಕಿರೋರು ಎಷ್ಟೋ ಜನ ಚಪ್ಪಲಿ ಓದಿ ಮೊನ್ನೆ ಒಬ್ಳು ಪಾಪ ಜಡ್ಜಲ್ಲು ಹುಡುಗಿ ಅವರಪ್ಪ ಕಾಲನ ಚಪ್ಪಲಿ ಹೊಲ್ದು ಓದಿಸಿರೋದು ಮಗಳನ್ನ. ಏನಕ್ಕೆ ಹೇಳಿ? ಅವನು ನನ್ನ ಮಗಳು ಒಂದು ಸ್ಥಾನಕ್ಕೆ ಬರಲಿ ಅಂತ. ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯವಿಲ್ಲ ಈ ಪ್ರಪಂಚದಲ್ಲಿ ಯಾರು. ಆ ಥರ ಹಂಗೆಲ್ಲ ಸಾಕಿರ್ತಾರೆ ಮಕ್ಕಳನ್ನ. ದಯವಿಟ್ಟು ಮಕ್ಕಳೇ ನೀವು ಹೇಳಿ ಮಾತು ಕೇಳಿ. ಅಪ್ಪ ಅಮ್ಮನ ರಾತ್ರಿ ಸತ್ತೋದ ಹುಡುಗ ಅವ್ರಪ್ಪ ಪಾಪ ನೋಡಿ ಏನಾಗಬೇಕು ಗಾಡೀಲಿ ಹೋಯ್ತಿದ್ದು ಆಕ್ಸಿಡೆಂಟ್ ಆಗ್ಬಿಟ್ಟು ಒಂದು ಸ್ವಲ್ಪ ತಡೆದಿದ್ರೆ ಆ ಟೈಮ್ ತಪ್ಪಿಸಿದ್ರೆ ಇರೋಣ ಏನಾಗಣ. ಹೌದು, ಒಂದು ಸ್ವಲ್ಪ ಹೊತ್ತಿಗೆ ಹೋಗಿ. ಮೊನ್ನೆ ಒಂದು ಹುಡುಗ ಹಿಂಗೆ ಸದೋದ ಆಕ್ಸಿಡೆಂಟಾಗಿ. ಮಕ್ಕಳು ನೀವು ಅಷ್ಟೇ ಗಾಡಿಗಳು ಸಿಗ್ತಾವಂತ ಬರ್ರೋ ಅನ್ಕೊ ಓಡಿಸೋದು ಕುಡಿಯೋದು. ಯಾಕ್ರ ಕುಡಿತೀರಾ? ಏನಾರು ಸಿಗುತ್ತೆ ಅದರಲ್ಲಿ? ಏದು ಪಾಪ ಸಾಕಿದ್ದವ್ರು ಅಲ್ಲ, ಕೂಲಿ ನಾಲಿ ಮಾಡಿ ಸಾಕಿ ಓದಿಸಿ ಅವರು ಪಾಪ ಅವ್ರು ಏನು ತಿಂದಿರ್ತಾರೋ ಉಂಡಿರ್ತಾರೋ ಅವ್ರಿಗೆ ಗೊತ್ತಿರಲ್ಲ. ಹಂಗೆಲ್ಲ ಮಾಡಿ ನಿಮ್ಮನ್ನು ಓದಿಸಿ ಹಿಂಗೆ ಗಾಡಿ ಬರ್ರೋ ಅಂತ ಓಡಿಸೋದು, ಆಕ್ಸಿಡೆಂಟಾಗಿ ಸಾಯೋದು. ನಿಮಗೆ ನೀವೇ ಜೀವಕ್ಕೆ ಕುತ್ತು ಅನ್ಕೊಂಡು ಹಿಂಗೆ ಮಾಡ್ಕೊತಿರಲ್ಲ ಯಾಕ್ರೋ? ದಯವಿಟ್ಟು ಗಾಡಿ ಓಡಿಸೋರು ಅಷ್ಟೇ ಫಾಸ್ಟಾಗಿ ಓಡಿಸ್ಬೇಡಿ ಕಣ್ರೋ. ಗಾಡಿ ನಿಮ್ಮ ಫಾಸ್ಟಾಗಿ ಓಡಿಸೋದ್ರಿಂದ ಏನು ಸಿಗಲ್ಲ, ಏನು ಪ್ರಸಾದ ಸಿಗಲ್ಲ. ನಿಮ್ಮ ಪ್ರಾಣ ಹೋಗುತ್ತೆ ಅಷ್ಟೇ. ನಿಮ್ಮ ಪ್ರಾಣ ಪಕ್ಷಿ ಆರೋದ್ಮೇಲೆ ಮುಗೀತು. ನೀವು ಆಗ ಕಷ್ಟಪಟ್ಟಿರ್ತೀರ. ಆಮೇಲೆ ಗಂಜಿ ಕುಡಿದು ಹಾಗೂ ನಿಮ್ಗೇನು ಊಟ ಇರಲ್ಲ. ಬಡಸ್ತಾನದಲ್ಲಿ ಬೆಳೆದಿರ್ತೀರಿ. ಸುಖ ಪಡೋ ವಯಸ್ಸಲ್ಲಿ ಹಿಂಗೆ ಆಕ್ಸಿಡೆಂಟ್ ಮಾಡ್ಕೊಳ್ಳೋದು, ಓಡೋಗೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ. ಎಲ್ಲ ಮಾಡ್ಬಿಡಿಕೊಂಡು ಯಾಕ್ರೆ ಮಾಡ್ತೀರಾ? ಒಳ್ಳೆ ಬುದ್ಧಿ ಕಲಿಯೋ. ತಪ್ಪುಕೊಂಡ ನೀವು ಮಾಡೋದು ಇಂಥ ಪಾಪದ ಕೆಲಸಗಳೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ ದಯವಿಟ್ಟು. ಮಕ್ಕಳು ಗಾಡಿ ನಿಧಾನಕ್ಕೆ ಹೆಲ್ಮೆಟ್ ಹಾಕೊಂಡು ನಿಧಾನಕ್ಕೆ ಓಡಿಸ್ಬೇಕು. ಅಪ್ಪ ಅಮ್ಮನ ಒಂದು ಸ್ವಲ್ಪ ಮಾತು ಕೇಳಿ, ಗೌರವ ಕೊಡಿ. ಏನು ಕೇಳ್ತಾರೆ ಅಂತ ಕೇಳಿ. ಕೆಡು ಅಂತ ಹೇಳೋರ ಮುಂದೆ 108 ಮಾತು ಕೇಳ್ತಿದ್ದೀರಿ. ಒಳ್ಳೆ ಥರ ಹೇಳೋರನ್ನ ಮಾತನ್ನ ತಗೊಳ್ಳಲ್ಲ. ಹೌದು, ದಯವಿಟ್ಟು ನಿಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೆ? ನಿಷ್ಕಲ್ಮಸವಾದ ಮನಸ್ಸು ಅಂದರೆ ತಂದೆ ತಾಯಿ ಬಿಟ್ರೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನೀವು ಕೊಡಲಿ ಬಿಡ್ಲಿ ನನ್ನ ಮಗಳು ಅಂತ ಸ್ವೀಕರಿಸ್ತಾರೆ. ಅದೇ ಥರ ಬೇರೆಯವ್ರ ಹತ್ರ ನೀವು ಹೋಗಿ ₹1 50 ಪೈಸೆ ನೀವು ಅವ್ರು ಖರ್ಚು ಮಾಡೋದಂತ ಹೋಗಿ ನಿಮ್ಮನ್ನ ತಿರಸ್ಕರಿಸ್ತಾರೆ. ಅದೇ ತಾಯಿಗೂ ತಂದೆಗೂ ಮಕ್ಳಿಗೂ ಬೇರೆಯವ್ರಿಗೂ ವ್ಯತ್ಯಾಸ ಇರೋದು. ಫಸ್ಟ್ ತಿಳ್ಕೊಳ್ಳಿ ಸ್ನೇಹಿತರೆ. ಆದಷ್ಟು ವೀಡಿಯೋನ ಎಲ್ಲ ಕಡೆನೂ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಇಲ್ಲರೂ ಪರವಾಗಿಲ್ಲ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾನು ವಿಡಿಯೋ ತಪ್ಪಿರೋಕ್ಕೆ ಕ್ಷಮೆ ಇಲ್ಲ ಸ್ನೇಹಿತರೆ. ಹುಡುಗ ಪಾಪ.